ಎಲ್ಲರಿಗೂ ನಮಸ್ಕಾರ. ಈ ಕುಂಭ ರಾಶಿಯವರು ಮೊದಲೇ ಕೋಪಿಷ್ಠರು, ಹಾಗೆಯೇ ಮೃದು ಸ್ವಭಾವದವರು. ಇವರು ಎಷ್ಟೇ ಕೋಪ ಮಾಡಿಕೊಂಡ್ರೂ ಕೂಡ ಯಾರ ಮೇಲೂ ಕೂಡ ಸಿಟ್ಟನ್ನು ಜಾಸ್ತಿ ದಿನ ಇವರು ಹಠ ಸಾಧಿಸ್ಕೊಂಡು ಹೋಗಲ್ಲ. ಅಂತಹ ಕುಂಭ ರಾಶಿಯವರಿಗೆ ಕಳೆದ ನವೆಂಬರ್ ತಿಂಗಳಲ್ಲಿ ಮಿಶ್ರ ಫಲಿತಾಂಶಗಳಿತ್ತು. ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ಈ ಕುಂಭ ರಾಶಿಯವರಿಗೆ ಈ ವರ್ಷದ ಕೊನೆಯ ತಿಂಗಳಲ್ಲಿ ಯಾವೆಲ್ಲ ಫಲಾನುಫಲಗಳು ದೊರೆಯುತ್ತೆ, ಈ ಡಿಸೆಂಬರ್ ತಿಂಗಳಲ್ಲಿ ಕುಂಭ ರಾಶಿಯವರ ಶುಭ ಫಲಗಳೇನು, ಅಶುಭ ಫಲಗಳೇನು, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕುಂಭ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಕುಂಭ ರಾಶಿಯ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಕುಂಭ ರಾಶಿಯವರಿಗೆ ಈ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳ ಶುಭ ಫಲಗಳ ಬಗ್ಗೆ ಮೊದಲಿಗೆ ಮಾತನಾಡೋಣ. ಈ ಕುಂಭ ರಾಶಿಯವರು ಈ ತಿಂಗಳಲ್ಲಿ ಈ ವರ್ಷದ ಕೊನೆಯ ಹಂತದಲ್ಲಿ ತುಂಬ ಅಂದರೆ ತುಂಬಾ ಶುಭ ಫಲಗಳನ್ನ ಪಡ್ಕೊಳ್ತಾರೆ. ಹಾಗೆಯೇ ಈ ವರ್ಷ ಈ ರಾಶಿಯವರು 6ಕ್ಕೂ ಏರ್ದೇನೆ 3ಕ್ಕೂ ಇಳಿದೇನೆ ಮಿಶ್ರ ಫಲಿತಾಂಶನ ಅನುಭವಿಸಿದ್ದೀರಾ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೊಂದರೆಗಳು, ಆನಂತರ ಸ್ವಲ್ಪ ಖುಷಿಯಾಗಿರುವಂತಹ ದಿನಗಳು ಎಲ್ಲವನ್ನು ಕೂಡ ಈ ವರ್ಷದಲ್ಲಿ ನೀವು ಕಳೆದಿದ್ದೀರಾ ಅಂತಾನೆ ಹೇಳ್ಬೋದು. ಹಾಗೆಯೇ ಈ ವರ್ಷದ ಕೊನೆಯ ತಿಂಗಳು ಡಿಸೆಂಬರಲ್ಲಿ ಲಾಭಸ್ಥಾನದಲ್ಲಿ ಸೂರ್ಯ ಮತ್ತು ಕುಜಗ್ರಹ ಇರೋದ್ರಿಂದ ನೀವು ಅಂದ್ಕೊಂಡೇ ಇರಲ್ಲ ಅಷ್ಟು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾವೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ನಿಜವಾಗ್ಲೂ ಕೂಡ ನನ್ನ ಜೀವನದಲ್ಲಿ ಈ ಥರ ಅವಕಾಶಗಳು ಬಂತ ಅಂತ ನೀವು ಅಂದ್ಕೊಂಡೇ ಇರೋದಿಲ್ಲ. ಅಷ್ಟು ನೀವು ಲವಲವಿಕೆಯಾದಂತಹ ಹಾಗೆಯೇ ತುಂಬ ಖುಷಿಯಾಗಿರುವಂತಹ ನಿಮ್ಮ ಜೀವನನ ಈ ತಿಂಗಳಲ್ಲಿ ನೀವು ಕಳಿತೀರಾ ಅಂತಾನೆ ಹೇಳ್ಬೋದು. ಈ ಅವಕಾಶಗಳನ್ನ ನೀವು ಸರಿಯಾಗಿ ಬಳಸ್ಕೊಂಡ್ರೆ ನೀವು ಎತ್ತರದ ಮಟ್ಟಕ್ಕೆ ಸಾಗ್ತೀರಾ. ಈ ಅವಕಾಶಗಳಿಂದ ನೀವು ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡೇ ಇರೋದಿಲ್ಲ ಆ ರೀತಿಯಾದಂಥ ಐಷಾರಾಮಿ ಜೀವನನ ಪಡಿತೀರಾ ಅಂತಾನೆ ಹೇಳ್ಬೋದು. ಇನ್ನು ಭೂಮಿ ವಿಷಯವಾಗಿ ಕೆಲಸ ಮಾಡುವವರಿಗೆ ತುಂಬ ಅಂದರೆ ತುಂಬಾ ಯೋಗ ಇರುತ್ತೆ. ಯಾರು ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ದೀರೋ, ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸನ ಯಾರ್ಯಾರು ಈ ಕುಂಭ ರಾಶಿಯವರು ಮಾಡ್ತಿದ್ದೀರೋ, ಸೈಟ್ ತಗೊಳ್ಳೋದು, ಮಾರೋದು, ಅಥವಾ ನೀವೇನಾದರೂ ಸೈಟ್ ತಗೋಬೇಕು ನಾನು ಅಂತ ತುಂಬ ದಿನಗಳಿಂದ ಅನ್ಕೋತಿದ್ರೆ ಇದೆಲ್ಲವೂ ಕೂಡ ಈಡೇರುವಂತಹ ನಿಮ್ಮ ಆಸೆಗಳು, ಕನಸುಗಳು ಕೂಡ ನನಸಾಗುವಂತಹ ತಿಂಗಳು ಇದಾಗಿರುತ್ತೆ. ಹಾಗಾಗಿ ನೀವೇನಾದರೂ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೋತಿದ್ರೆ, ಅಥವಾ ಆಲ್ರೆಡಿ ನನ್ನ ಹತ್ರ ಭೂಮಿ ಇದೆ ಸೇಲ್ ಮಾಡಬೇಕು ಒಳ್ಳೆ ರೇಟ್ಗೆ ಹೋಗ್ಲಿಯಪ್ಪ ಅಂತ ಅನ್ಕೋತಿದ್ರೆ, ನೀವು ಇಂಥ ಕೆಲಸಗಳಿಗೆ ಕೈ ಹಾಕಿದರೆ ಖಂಡಿತವಾಗಿಯೂ ಕೂಡ ಲಾಭನ ಮಾಡೇ ಮಾಡ್ತೀರಾ. ಸೂರ್ಯ ಲಾಭಸ್ಥಾನದಲ್ಲೇ ಇರೋದ್ರಿಂದ ರಾಜಕೀಯದವರಿಗೆ ಜಯ ಅನ್ನೋದು ಸಿಗುತ್ತೆ. ಯಾರ್ಯಾರು ರಾಜಕೀಯದಲ್ಲಿದ್ದೀರೋ ಈ ಕುಂಭ ರಾಶಿಯವರು ಅಂಥವರಿಗೆ ಲಾಭಸ್ಥಾನದಲ್ಲಿ ಸೂರ್ಯ ಕುತ್ಕೊಂಡಿರೋದ್ರಿಂದ, ನೇರವಾಗಿ ನಿಮ್ಮನ್ನು ನೋಡ್ತಿರೋದ್ರಿಂದ ರಾಜಕೀಯದಲ್ಲಿ ಒಳ್ಳೆ ಹೆಸರನ್ನು ಪಡ್ಕೊಳ್ತೀರಾ. ರಾಜಕೀಯದಲ್ಲಿ ನಿಮಗೆ ಒಳ್ಳೆ ರೀತಿಯಾದಂತಹ ಬೆಳವಣಿಗೆ ಅನ್ನೋದು ಸಿಗುತ್ತೆ. ಒಳ್ಳೆ ಪೋಸ್ಟ್ಗೆ ಹೋಗ್ತೀರಾ. ನೀವು ಯಾವುದಾದ್ರೂ MLA MP ಈ ಥರ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ. ಸಡನ್ನಾಗಿ ಅದಕ್ಕೆ ಅವಕಾಶಗಳು ಸಿಗೋದು ಈ ರೀತಿಯಾಗಿ ಈ ರಾಶಿಯವರಿಗೆ ಆಗುತ್ತೆ. ಇನ್ನು ಡಿಸೆಂಬರ್ ತಿಂಗಳು ಈ ರಾಶಿಯವರಿಗೆ ತುಂಬ ಲಾಭದ ತಿಂಗಳು ಅಂತ ಹೇಳಿದರೆ ತಪ್ಪಾಗಲ್ಲ. ಈ ತಿಂಗಳಲ್ಲಿ ನಿಮಗೆ ಅತಿಯಾದಂತಹ ಲಾಭನ ಪಡ್ಕೊಳ್ತೀರಾ. ಖಂಡಿತವಾಗಿಯೂ ಕೂಡ ಈ ತಿಂಗಳು ನಿಮಗೆ ಮಾಡಿಸಿದಂತಹ ತಿಂಗಳು. ಶುಕ್ರ ಮತ್ತು ಬುಧ ಒಟ್ಟಿಗೆ ಇರೋದ್ರಿಂದ ಉದ್ಯೋಗ ಪ್ರಯತ್ನ ಮಾಡುವವರಿಗೆ ಇದು ಸಕಾಲ. ಶುಕ್ರ ಗ್ರಹ ಮತ್ತು ಬುಧ ಗ್ರಹ ಇಬ್ಬರು ಒಂದೇ ಒಟ್ಟಿಗೆ ನಿಮ್ಮ ರಾಶಿನ ನೋಡ್ತಿದ್ದಾರೆ. ಹಾಗಾಗಿ ನೀವೇನಾದರೂ ಒಳ್ಳೆ ಕೆಲಸಕ್ಕೆ ಅಪ್ಲೈ ಮಾಡಬೇಕು ಅಂತ ಏನಾದರೂ ಹುಡುಕಾಡ್ತಿದ್ರೆ, ನನಗೆ ಒಳ್ಳೆ ಕೆಲಸ ಸಿಗಬೇಕು, ಏನಪ್ಪ ಮಾಡೋದು ನಾನು ಅಂತ ಅನ್ಕೋತಿದ್ರೆ, ನೀವೇನಾದರೂ ಕೆಲಸದ ಹುಡುಕಾಟದಲ್ಲಿ ಇದ್ದರೆ, ಇಲ್ಲ ವಿದ್ಯಾರ್ಥಿಗಳು ನನ್ನ ಎಜುಕೇಷನ್ ಮುಗೀತು ಒಳ್ಳೆ ಕಡೆ ನಾನು ಜಾಬ್ಗೆ ನಾನು ಕೂಡ ಅಪ್ಲೈ ಮಾಡಬೇಕು ಅಂತ ಏನಾದರೂ ಅನ್ಕೋತಿದ್ರೆ, ಖಂಡಿತವಾಗಿಯೂ ಕೂಡ ನಿಮಗೆ ಉದ್ಯೋಗದಲ್ಲಿ ಒಳ್ಳೆ ಉದ್ಯೋಗನೇ ಸಿಗುತ್ತೆ. ವಿದ್ಯಾಭ್ಯಾಸ ಮುಗಿಸಿ ನಾನು ಒಳ್ಳೆ ಎಜುಕೇಷನ್ನ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೂ ಕೂಡ ಆಗುತ್ತೆ. ಬುಧಗ್ರಹ ಅಷ್ಟೇ ಬುದ್ಧಿಕಾರಕ ಅಂತ ಹೇಳ್ತಾರೆ. ಬುದ್ಧಿಕಾರಕನಾಗಿರುವಂತಹ ಬುಧಗ್ರಹ ಈ ರಾಶಿಯವರಿಗೆ ಒಳ್ಳೆ ಸ್ಥಾನದಲ್ಲಿರೋದ್ರಿಂದ ವಿದ್ಯಾಭ್ಯಾಸ ಮುಗಿಸಿ ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅನ್ನೋರ್ಗೂ ಕೂಡ ಒಳ್ಳೆ ಕೆಲಸ ಸಿಗುತ್ತೆ. ಇಲ್ಲ ನಾನು ವಿದ್ಯಾಭ್ಯಾಸ ಮುಗಿಸಿ ಹೈಯರ್ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಆಗುತ್ತೆ. ಇನ್ನು ಬುಧಗ್ರಹ ವೈದ್ಯಕೀಯದವರಿಗೆ ಜಯನ ಕೊಡ್ತಿದ್ದಾರೆ. ಯಾರ್ಯಾರು ನರ್ಸು, ಡಾಕ್ಟರ್ಸು, ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿದ್ದೀರೋ, ಈ ಥರ ಯಾರ್ಯಾರು ಕೆಲಸ ಮಾಡ್ತಿದ್ದಾರೋ ಅಂಥವರಿಗೆ ಜಯ ಅನ್ನೋದು ಸಿಗುತ್ತೆ.
ಇನ್ನು ಉದ್ಯೋಗ ಪಡಿಬೇಕು ಅಂದ್ಕೊಳ್ಳೋರಿಗೆ ಆಗತ್ತೆ. ಒಳ್ಳೆ ಉದ್ಯೋಗನ ನೀವು ಈ ತಿಂಗಳಲ್ಲಿ, ಈ ವರ್ಷದ ಕೊನೆಯ ತಿಂಗಳಲ್ಲಿ ಪಡ್ಕೊಳ್ತೀರಾ. ಇನ್ನು ಗುರುವಿನ ಅನುಗ್ರಹ ಈ ರಾಶಿಯವರಿಗೆ ಇರೋದ್ರಿಂದ, ಗುರುಬಲ ಅನ್ನೋದು ಈ ಸಮಯದಲ್ಲಿ ಈ ಕುಂಭ ರಾಶಿಯವರಿಗೆ ಬಂದಿರೋದ್ರಿಂದ ನಿಮ್ಮ ಯಾವುದೇ ಪ್ರಯತ್ನಕ್ಕೂ ಕೂಡ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಈ ರಾಶಿಯವರಿಗೆ ಮೊದಲೇ ಗುರುಬಲ ಇರೋದ್ರಿಂದ, ಹಾಗೆಯೇ ಈ ರಾಶಿಯವರು ಏನೇ ಒಂದು ಪ್ರಯತ್ನ ಮಾಡಿ, ಏನೇ ಒಂದು ವ್ಯವಹಾರನ ಮಾಡಿ, ಏನೇ ಒಂದು ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ನಿಮಗೆ ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ. ಇನ್ನು ಮದುವೆ ಯೋಗ ಅನ್ನೋದು ಈ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ಯಾರ್ಯಾರು ಮದುವೆ ಮಾಡ್ಕೊಬೇಕು, ಒಳ್ಳೆ ವರ ಅಥವಾ ಒಳ್ಳೆ ವಧು ಸಿಗಬೇಕಪ್ಪ ನನಗೆ, ನಾನು ಮದುವೆ ಆಗದೇನೆ ತುಂಬ ಒದ್ದಾಡ್ತಿದ್ದೀನಿ ಅಂತ ಏನಾದರೂ ಕುಂಭ ರಾಶಿಯವರು ಅನ್ಕೋತಿದ್ರೆ ಖಂಡಿತವಾಗಿಯೂ ಕೂಡ ಮದುವೆ ಆಗುವಂತಹ ಯೋಗ ಇರುತ್ತೆ. ಇನ್ನು ಸಂತಾನ ಯೋಗ ಕೂಡ ಇರೋದ್ರಿಂದ, ಸಂತಾನಕ್ಕೆ ಯಾರ್ಯಾರು ಅಪೇಕ್ಷೆ ಮಾಡ್ತಿದ್ದೀರೋ ಅಂಥವರು ಖಂಡಿತವಾಗಿಯೂ ಕೂಡ ಸಂತಾನ ಭಾಗ್ಯ ಇರೋದ್ರಿಂದ ಸಂತಾನಕ್ಕೆ ಪ್ರಯತ್ನ ಮಾಡ್ಬೋದು. ಇನ್ನು ಉದ್ಯೋಗ ಯೋಗ ಕೂಡ ಇರೋದ್ರಿಂದ ಒಳ್ಳೊಳ್ಳೆ ಕಡೆ ಇಂಟರ್ವ್ಯೂ ಕೊಟ್ಟರೆ ಒಳ್ಳೆ ಕೆಲಸನೇ ನಿಮಗೆ ಪಡ್ಕೊಳ್ಬಹುದು. ಇನ್ನು ಈ ಕುಂಭ ರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳನ್ನ ಈ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ನೋಡಿದ್ದಾಯಿತು. ಇನ್ನು ಈ ರಾಶಿಯವರು ಈ ವರ್ಷದ ಕೊನೆಯ ತಿಂಗಳಲ್ಲಿ ಏನೇನು ಎಚ್ಚರಿಕೆಯನ್ನು ಮಾಡ್ಕೊಬೇಕಾಗತ್ತೆ, ಇವ್ರ ಜೀವನ ಚೆನ್ನಾಗಿರಬೇಕು ಅಂದರೆ ಯಾವ್ಯಾವ ವಿಷಯಗಳಲ್ಲಿ ಇವರು ಮುನ್ನೆಚ್ಚರಿಕೆ ಕ್ರಮನ ಪಡ್ಕೊಬೇಕು ಅಂತ ನೋಡೋದಾದರೆ, ರಾಹು ಈ ರಾಶಿಯವರಿಗೆ ಕಿರಿಕಿರಿ ವಾತಾವರಣನ ತಂದೊಡ್ತಾರೆ. ನಿಮ್ಮ ಲೈಫ್ ಸ್ಟೈಲ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಕುಟುಂಬದಲ್ಲೂ ಕೂಡ ಶಾಂತಿ ಇರುತ್ತೆ. ದಾಂಪತ್ಯದಲ್ಲೂ ಕೂಡ ಕಲಹ ಎಲ್ಲ ನಿವಾರಣೆಯಾಗಿ ದಾಂಪತ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ. ದಾಂಪತ್ಯದಲ್ಲೂ ಕೂಡ ಏನು ತೊಂದರೆ ಇರೋದಿಲ್ಲ. ಆದರೆ ಈ ರಾಶಿಯವರಿಗೆ ರಾಹು ಏನು ಮಾಡ್ತಾರೆ ಅಂದರೆ, ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕೆಲಸಗಳಲ್ಲೇ ಆಗಿರಬಹುದು, ಸುಮ್ಮನೆ ಕಿರಿಕಿರಿ ಮಾಡ್ತಾರೆ, ಟೆನ್ಷನ್ಸ್ನ ಕೊಡ್ತಾರೆ, ಅಡೆತಡೆ ಕೊಡ್ತಾರೆ. ಇದ್ಯಾವುದಕ್ಕೂ ಕೂಡ ನೀವು ಬಗ್ಬೇಡಿ. ನೀವು ನಿಮ್ಮ ಧೈರ್ಯವಾದ ಮಾರ್ಗದಿಂದ, ನಿಮ್ಮ ಧೈರ್ಯತನದಿಂದ ನೀವು ಮುನ್ನುಗ್ಗಿದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗತ್ತೆ. ಇನ್ನು ಅತಿ ಆಸೆ ಅನ್ನೋದನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ನನಗೆ ಒಳ್ಳೆ ಅವಕಾಶಗಳು ಬರ್ತಿದೆ, ಒಳ್ಳೆ ಹಣಕಾಸು ಸಿಗ್ತಿದೆ ಅಂತ ಏನಾದರೂ ಅತಿ ಆಸೆ ಪಡೋಕ್ಕೋದ್ರೆ ನಿಮಗೆ ದುರಾಸೆ, ನಷ್ಟ ಎಲ್ಲವೂ ಕೂಡ ಆಗ್ಬಿಡುತ್ತೆ. ಇನ್ನು ಧನಸ್ಥಾನದಲ್ಲಿ ಶನಿ ಇರೋದ್ರಿಂದ ಬರಬೇಕಾಗಿರುವಂತಹ ಹಣ ಇನ್ ಟೈಮ್ಗೆ ಬರದೇ ಇರೋದು, ಡಿಲೇ ಆಗೋದು ಈ ರೀತಿಯಾಗಿ ಆಗುತ್ತೆ. ಇನ್ನು ಕೇತುವಿನಿಂದ ನಿಮ್ಮ ಕೆಲಸದಲ್ಲಿ ವಿಘ್ನಗಳು ಬರಬಹುದು. ಕೇತು ಏನು ಮಾಡ್ತಿದ್ದಾರೆ, ನಿಮ್ಮ ಕೆಲಸಗಳಲ್ಲಿ ವಿಘ್ನ ಕೊಡ್ತಿದ್ದಾರೆ. ರಾಹು ಏನು ಮಾಡ್ತಿದ್ದಾರೆ, ಕಿರಿಕಿರಿ ವಾತಾವರಣನ ತಂದೊಡ್ತಿದ್ದಾರೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಒಂದೇನೆ, ತಾಳ್ಮೆಯಿಂದ ಇರಬೇಕು. ಇನ್ನು ಏನೇನು ಪರಿಹಾರಗಳನ್ನ ಮಾಡ್ಕೊಬೇಕು ಅಂದರೆ, ಕೇತುವಿನ ಶಾಂತಿಗಾಗಿ ಗಣಪತಿಯ ಆರಾಧನೆ ಮಾಡಿ. ಇನ್ನು ಶನಿ ಧನಸ್ಥಾನದಲ್ಲಿ ನೀಚನಾಗಿರೋದ್ರಿಂದ, ವಕ್ರನಾಗಿರೋದ್ರಿಂದ ಶನಿಯ ಆರಾಧನೆ ಮಾಡಿ, ಇಲ್ಲ ಹನುಮಾನ್ ಚಾಲೀಸನ ಪಠನೆ ಮಾಡ್ಕೊಳ್ಳಿ. ಸಿಂಪಲ್ ಟಿಪ್ಸು. ನೀವು ಈ 3 ಟಿಪ್ಸನ್ನು ಫಾಲೋ ಮಾಡಿದ್ರಿ ಅಂದರೆ ಈ ಡಿಸೆಂಬರ್ ತಿಂಗಳು ಈ ವರ್ಷದ ಕೊನೆಯ ತಿಂಗಳಾಗಿರೋದ್ರಿಂದ ಈ ವರ್ಷನ ನೀವು ಖುಷಿಯಿಂದ ಎಂಡ್ ಮಾಡ್ತೀರಾ. ನೋಡಿದ್ರಲ್ಲ ಈ ಕುಂಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಹೇಗಿತ್ತು ಅಂತ. ನಿಮ್ಮದು ಕೂಡ ಕುಂಭ ರಾಶಿನ? ಹಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಈಗಲೇ ಓಂ ಶನಿದೇವ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.